ಭಾಗ್ಯ ತಂಗಿ ಪೂಜಾಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಎಲ್ಲರೂ ಕೂಡ ಟ್ರಿಪ್ಪಿಗೆ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲ ಕೂಡ ಲಗೇಜ್ ಪ್ಯಾಕ್ ಮಾಡ್ಕೋತಾ ಇದ್ರೆ ಕಿಶನ್ ಭಾಗ್ಯಗೆ ಕಾಲ್ ಮಾಡಿ ಪೂಜಾಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಹೇಳ್ತಾರೆ. ಒಂದು ವಿಷಯ ಕೇಳಿದಂತ ಭಾಗ್ಯ ಕುಸ್ತು ಹೋಗಿದೆ. ಇಲ್ಲಿ ಕುಸುಮ, ಸುನಂದ, ಭಾಗ್ಯ, ಗುಂಡಣ್ಣ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆಲ್ರೆಡಿ ಅಲ್ಲಿ ಕಿಶನ್ ಫ್ಯಾಮಿಲಿ ಕೂಡ ಬಂದಿದೆ, ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಇಲ್ಲಿ ಪೂಜಾ ಅವ್ರಿಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದು ಯಾರೋ ಒಬ್ರು ಕಾರ್ ಡ್ರೈವರ್ ಅಂತೆ, ಅವ್ರದ್ದೇ ತಪ್ಪಿದೆ ಅಂತ ಎಲ್ಲ ಕೂಡ ಹೇಳ್ತಿದ್ರು. ಅಂತ ಹೇಳಿದಾಗ ಯಾರಿರ್ಬೋದು ಅಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ನಾವೇ ಅವರನ್ನು ಯಾರು ಅನ್ನೋದನ್ನು ಹುಡುಕಿ ಹೇಳ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೋಗ್ತಾರೆ. ತದನಂತರ ಇಲ್ಲಿ ಪೂಜಾಗೆ ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ಆಕೆಯ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ, ಆಪರೇಷನ್ ಮಾಡಬೇಕಾಗಿದೆ. ಇತ್ತ ಕಡೆ ಭಾಗ್ಯ ಸೈನ್ ಹಾಕಬೇಕಿದ್ರೆ ಇಲ್ಲಿ ಮೀನಾಕ್ಷಿ ಜೊತೆ ಕನಿಕಾ ಒಳ್ಳೇದೇ ಆಯಿತು. ಅವಳನ್ನು ಈ ರೀತಿ ನೋಡೋದು ತುಂಬಾ ಖುಷಿ ಆಗ್ತದೆ. ಮಹಾರಾಣಿ ಥರ ಮೆರೀತಾ ಇದ್ರು. ಆದರೆ ಇವತ್ತು ಏನು ಮಾಡ್ಕೊಂಡಿದ್ದಾಳೆ ನೋಡಿ. ನಿಜವಾಗ್ಲೂ ಇವಳು ಕತೆನೇ ಮುಗ್ದು ಹೋದ್ರೆ, ಸತ್ತು ಹೋದ್ರೆ ಒಳ್ಳೇದು, ಇಲ್ಲ ಅಂದರೆ ವೀಲ್ ಚೇರ್ ಮೇಲೆ ಬಿದ್ದಿರ್ತಾಳೆ, ಹಾಗೆ ಹೀಗೆ ಅಂತ ನಕ್ಕೊಂಡು ಮಾತನಾಡ್ತಿರ್ತಾಳೆ ಕನಿಕಾ. ಈ ಒಂದು ಮಾತನ್ನು ಕೇಳಿದಂಥ ಭಾಗ್ಯ ಕನ್ಯಾಗೆ ರಪ್ಪಾರ್ ಅಂತ ಹೇಳಿ ಬಾರಿಸಿದ್ದೆ. ನೀನು ಒಬ್ಳು ಮನುಷ್ಯ, ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಬಂದು ಏನಾಯಿತು ಅಂದಾಗ ಇವಳು ಪೂಜಾ ಬಗ್ಗೆ ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ ಅಂದಾಗ ನಾನು ಮಾತಾಡೇ ಇಲ್ಲ ಅಂತ ಹೇಳಿ ಕನಿಕಾ ಹೇಳ್ತಾರೆ. ಇಲ್ಲಿ ಪೂಜಾ ಬಗ್ಗೆ ಈ ರೀತಿ ಮಾತಾಡಿದ್ದು ಖಂಡಿತ ನಿಜ. ಪೂಜಾ ಸತ್ತು ಹೋದ್ರೆ ಒಳ್ಳೇದು, ವೀಲ್ಚೇರ್ ಮೇಲೆ ಕೂತಿರ್ಲಿ, ಎಷ್ಟೆಲ್ಲ ಮೆರಿತಾ ಇದ್ಲು ಅಂತೆಲ್ಲ ಹೇಳ್ತಿದ್ಲು ಅಂತ ಭಾಗ್ಯ ಹೇಳಿದಾಗ ಯಾರಾದರೂ ಈ ರೀತಿ ಮಾತಾಡ್ತಾರಮ್ಮ ಅಂತ ಹೇಳಿ ಕಾಮತ್ ಅವರು ತರಾಟೆಗೆ ತಗೊಂಡ್ರೆ ಇಲ್ಲಿ ಕಿಶನ್ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ. ತದನಂತರ ಇಲ್ಲಿ ಆದೀಶ್ವರ್ ಅದನ್ನೆಲ್ಲಾನು ಕೂಡ ತಡೀತಾರೆ. ನಂತರ ಇಲ್ಲಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಿದ್ದ ಅವ್ರಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ಹಾಗಾಗಿ ನಾವು ಏನೂ ಹೇಳೋಕ್ಕಾಗೋದಿಲ್ಲ, ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಪೂಜಾ ಹುಷಾರಾಗಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಸುನಂದ್ ಅವರು ಹಾಗೆ ಭಾಗ್ಯ ಇಬ್ರು ಕೂಡ. ತದನಂತರ ಹತ್ತ ಕಡೆ ಚಿಕ್ಕಿ ನೋಡಬೇಕು ಅಂತ ತನ್ವಿ ಹೇಳಿದ್ರೆ ಶ್ರೇಷ್ಠ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಸಮಾಧಾನ ಪಡಿಸಿದ್ದಾಳೆ. ಹಾಗಿದ್ರೆ ಪೂಜಾಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು, ಮಾಡಿಸಿದ್ದು ಯಾರು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.